ಸೊ ಫೈನಾನ್ಸ್ ವಿಷಯದ ಬಗ್ಗೆ ನಾನು ಮತ್ತು ರಿತಿಕ್ ಅಡ್ವೊಕೇಟ್ ಅವರು ಮಾತಾಡಿದಾಗ ಅನೇಕ ಕಾಲ್ಸ್ಗಳು ಬಂತು. ಸುಮಾರು 3 ಮಿಲಿಯನ್ ಅಷ್ಟು ರೀಚ್ ಆಯಿತು. ಅದಾದಮೇಲೆ ಮತ್ತೊಂದು ಎಪಿಸೋಡ್ ಮಾಡಿದ್ವಿ, 2 ಮಿಲಿಯನ್ ಅಷ್ಟು ರೀಚ್ ಆಯಿತು. ಎಲ್ಲರದ್ದು ಸಮಸ್ಯೆ ಏನಂದರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಫೈನಾನ್ಸ್. ಎಲ್ಲರಿಗೂ ಹಣ ಬೇಕು. ಇವತ್ತು 10,000 ರೂಪಾಯಿನೂ ಕೂಡ ತಗೋತಾನೆ, 10 ಕೋಟಿನೂ ತಗೋತಾನೆ, 100 ಕೋಟಿನೂ ತಗೊಳ್ತಾನೆ. ಎಲ್ಲರೂ ಕೂಡ ಸಾಲ ತಗೊಳ್ಳೇಬೇಕು. ಆದರೆ ಅದಾದಮೇಲೆ ಅನುಭವಿಸೋಂಥ ಕಷ್ಟ ಇದೆಯಲ್ಲ, ಅದು ತುಂಬ ಹೇಳ್ತಿರೋದು. ಲೀಗಲಾಗಿ ಹೋಯ್ತು ಅಂತಂದ್ರೂ ಕೂಡ ಕೆಲವೊಂದು ಸಲ ಸಿಸ್ಟಮ್ ಸಪೋರ್ಟ್ ಮಾಡಲ್ಲ ಕೆಲವೊಂದು ಸಲ. ಬಟ್ ಆಗಾದಾಗ ಕೆಲವೊಂದು ಅಡ್ವೊಕೇಟ್ಗಳು ಅವರೇ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ನೀವು ಆ ಕಾರ್ಯಕ್ರಮಗಳನ್ನ ನೋಡ್ತಾರೆ. ನನಗೆ ಹೆಚ್ಚು ಕಾಲ್ಸ್ ಬಂದಿದ್ದೇನೆ ಅಂತಂದರೆ, ಸರ್ ನಾನು ಲೋನ್ ತೊಗೊಂಡೆ, ನಿಜ ಲೋನ್ ತೊಗೊಂಡಿದ್ದೀನಿ, ವೆಹಿಕಲ್ ಲೋನ್ ತೊಗೊಂಡಿದ್ದೀನಿ, ಆದರೆ ಸೀಸಿಂಗ್ ಲೆಟ್ರೇ ಕಳಿಸಿಲ್ಲ, ಸೀಸ್ ಮಾಡ್ತೀನಿ ಅಂತ ಮನೆ ಹತ್ರ ಬಂದು 5-6 ಜನ ರೌಡಿಗಳು ಬಂದು ನಿಂತ್ಕೋತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನಮಗೆ ಅದನ್ನು ಕೇರೆ ಮಾಡ್ತಾ ಇಲ್ಲ. ಸೀಸಿಂಗ್ ಲೆಟ್ರನ್ನ ಯಾವ ಬೇಸ್ ಮೇಲೆ ಕೊಡ್ತಾರೆ, ಯಾವಾಗ ಸೀಸಿಂಗ್ ಲೆಟ್ರ್ ಕೊಡಬೇಕು, ನಮಗೆ ಯಾವಾಗ ಸೀಸಿಂಗ್ ಲೆಟ್ರು ಅದು ರೀಚ್ ಆಗಬೇಕು. ನಾನು ಹೇಳಿದ್ದು ವೆಹಿಕಲ್ ತಗೊಳ್ಳೋರು ಏನು ನಾನು ಕಾಲ್ ಮಾಡಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗೆ ರಿತಿಕ್ ಅವರು ಅದಕ್ಕೆ ನಿಮಗೆ ಸಾಕಷ್ಟು ಮಾಹಿತಿನ ಕೊಡ್ತಾರೆ. ನನಗೆ ಬಂದಂಥ ಮೆಸೇಜ್ ಏನಂತಂದರೆ, ಸೀಸಿಂಗ್ ಲೆಟ್ರ್ ಇಲ್ದೇ ವೆಹಿಕಲ್ನ ಸೀಸ್ ಮಾಡಬಹುದಾ, ಏನು ಪ್ರೊಸೀಜರು, ಸೀಸಿಂಗ್ ಲೆಟ್ರ್ ಎಲ್ಲಿಂದ ತರಬೇಕು, ಎಷ್ಟು ದಿನ ಮುಂಚೆ ಸೀಸಿಂಗ್ ಲೆಟ್ರನ್ನ ಕೊಡಬೇಕು, ಯಾರಿಂದ ಅದು ಲೆಟ್ರನ್ನ ಕೊಡಿಸ್ಬೇಕು ಅನ್ನೋದಿದೆ. ಈಗ ರಿತಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು ವೆಹಿಕಲ್ ತೊಗೊಂಡ್ಬಿಟ್ಟು, ಈಗ ನಾನು 2 ತಿಂಗಳು EMI ಕಟ್ಟಿಲ್ಲ, ಸೀಸಿಂಗ್ ಅಂತ ಬಂದ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಸೊ ಇದು ಹೆಂಗೆ ಅವ್ನು ಯಾವುದೋ ಹಿಂಗೆ ಇದೆಲ್ಲ ಸರ್ ಹೆಂಗಾಗಿದೆ ಅಂದ್ರೆ, ನನಗೆ ಗೊತ್ತಿರಂಗೆ ಇದರಲ್ಲಿ ಇವೆಲ್ಲ ಮೂವಬಲ್ ಅಸೆಟ್ಸ್, ಇಮ್ಮೂವಬಲ್ ಅಸೆಟ್ಸ್ ಅಲ್ಲ. ಮೂವಬಲ್ ಅಸೆಟ್ಸ್ ಮೇಲೆ ನಾವೇನೇ ಲೋನ್ ಮಾಡಿದ್ರು ಅದಕ್ಕೆ ಕೆಲವೊಂದು ಇದಕ್ಕೆಲ್ಲ ಸರ್ಫೇಸ್ ಆಕ್ಟ್ ಅಟ್ರಾಕ್ಟ್ ಆಗಲ್ಲ. ಯಾಕಂತಂದ್ರೆ ಮೂವಬಲ್ಸ್ ಅಟ್ರಾಕ್ಟ್ ಆಗಲ್ಲ. ಇವರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡ್ತಾರೆ. ಇದ್ರಲ್ಲಿ ಹೆಂಗ್ ರಿಕವರಿ ಫಾಲೋ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಇದ್ರಲ್ಲೂ ಕೂಡ 2 ನೋಟಿಸ್ ಇಶ್ಯೂ ಮಾಡ್ತಾರೆ, ಡಿಮಾಂಡ್ ನೋಟಿಸ್ ಅಂಡ್ ಪೊಸೆಷನ್ ನೋಟಿಸ್. 1 ಮಂತ್ ನಾನ್ ಪೇಮೆಂಟ್ ಲೋನ್ ಯಾವತ್ತಿನ ಸ್ಟಾರ್ಟ್ ಆಗುತ್ತೆ ಅವತ್ತು 1 ಮಂತ್ ಆದ್ರೆ ಒಂದು ಪೊಸಿಷನ್ ನೋಟಿಸ್, ನೀವು ಇಷ್ಟು ಕಟ್ಟಿಲ್ಲ ಇನ್ನು ಕಟ್ಟಬೇಕು ಅಂತ ಒಂದು ಡಿಮಾಂಡ್ ನೋಟಿಸ್ ಕೊಡ್ತಾರೆ 30 ಡೇಸ್ಗೆ. ಅದು ಫೇಲ್ ಆಯ್ತು ಅಂತಂದ್ರೆ 60 ಡೇಸ್ಗೆ ಟೈಮ್ ಇರುತ್ತೆ. ಅವರೊಂದು ಪೊಸೆಷನ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಯಾರು ಪ್ರೈವೇಟ್ ಫೈನಾನ್ಸ್ ಅವರು, ಬ್ಯಾಂಕ್ ಅವರು. ಅದಕ್ಕೂ ಪೊಸಿಷನ್ ನೋಟಿಸ್ಗೆ ಬಾರೋರ್ ತಗೊಂಡೋಗಿ ಕಟ್ಟಿದ್ರೆ ಕಟ್ಬೋದು. ಇಲ್ಲ ಕಟ್ಟಕ್ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ಬೇಕು, ಇವ್ರಿಗೆ ಏಕಾಏಕಿ ಈಗ ಬ್ಯಾಂಕ್ ಅವ್ರು ಎಲ್ಲೂ ರಿಕವರಿ ಹೋಗಲ್ಲ. ರಿಕವರಿ ಏಜೆಂಟ್ಸ್ ಅಂತ ಇರ್ತಾರೆ, ಥರ್ಡ್ ಪಾರ್ಟಿ ಏಜೆನ್ಸಿಗಳು ಇರ್ತದೆ, ಅವ್ರಿಗೆ ಟೈ ಅಪ್ ಮಾಡ್ಬಿಟ್ಟು ಇಷ್ಟು ಕೊಟ್ಬಿಡ್ತಾರೆ ಕಮಿಷನ್. ಲೈಸೆನ್ಸ್ ಕೊಡ್ಬೇಕು. ಬಟ್ ಇವರು NBFCs ಎಲ್ಲ ಹಂಗೆ ಕೊಟ್ಬಿಡ್ತಾರೆ, ಯಾರು ಬೇಕು ಅವ್ರಿಗೆ ಕೊಟ್ಬಿಡ್ತಾರೆ. ಬಟ್ ಇದಕ್ಕೆ ಲೈಸೆನ್ಸ್ಡ್ ಏಜೆಂಟ್ಸ್ ಮತ್ತೆ ಇಲ್ಲಿ ರಿಕವರಿ NPA ಸ್ಕ್ವಾಡ್ಗಳು ಅಂತ ಇರ್ತಾರೆ. ಅವ್ರಿಗೆ ಟೈ ಅಪ್ ಮಾಡಿದಾಗ ಅವ್ರೇನ್ ಮಾಡ್ಬೇಕು, ಅವರು ಫಸ್ಟ್ ಇದನ್ನ ಎಲ್ಲ ಮಾಡೋದಕ್ಕಿಂತ ಮುಂಚೆ ಎಲ್ಲ ಪೊಸಿಷನ್ ನೋಟಿಸ್ ಎಲ್ಲ ಆದ್ಮೇಲೆ ನಾರ್ಮಲ್ ಆಗಿ ಪ್ರೋಸೆಸ್ ಇರೋದು ಸಿವಿಲ್ ಕೋರ್ಟ್ಗೆ ಅಪ್ರೋಚ್ ಮಾಡಿ ತಗೊಬೇಕು. ಪೊಲೀಸ್ ಅವ್ರಿಗೂ ತಗೊಟ್ರು ಅವ್ರಿಗೆ ಮೇನ್ ಅಥಾರಿಟಿ ಇರೋದಿಲ್ಲ. ಪೊಲೀಸ್ ಅವ್ರಿಗೆ ರಕ್ಷಣೆ ಕೊಡ್ಬೋದು, ಬಿಟ್ರೆ ಅಥಾರಿಟಿ ಹಿಂಗ ಆಗಿದೆ, ಅಥಾರಿಟಿ ಬೇಕು. ಪೊಲೀಸ್ ಅವ್ರಿಗೆ ಸೀಸಿಂಗ್ ಲೆಟರ್ ಕೊಡೋದಾಗಲ್ಲ, ಕೋರ್ಟ್ ಆರ್ಡರ್ ಮಾಡಿ ಪೊಲೀಸ್ ಅವ್ರ ಮುಖಾಂತರ ಡೈರೆಕ್ಷನ್ ಕೊಡಬಹುದು ಅಷ್ಟೇ. ಪೊಲೀಸ್ಗೆ ಯಾವುದೇ ರೀತಿ ಪವರ್ಸ್ ಇಲ್ಲ ಸೀಸ್ ಮಾಡಿ ಕಾನೂನ್ನ ಕಾಪಾಡೋದಕ್ಕೆ ಅಥವಾ ಇರೋಂಥದ್ದು ಅಡ್ಮಿನಿಸ್ಟ್ರೇಷನ್ ಅಷ್ಟೇ. ಪೊಲೀಸ್ ಮಾಡ್ಬೇಕಾಗಿರೋದು ಅಡ್ಮಿನಿಸ್ಟ್ರೇಷನ್. ಅಲ್ಲಿ ಜುಡಿಷಿಯರಿಲಿ ತಪ್ಪು ಸರಿ ಅಂತ ಹೇಳೋ ಅಧಿಕಾರ ಪೊಲೀಸ್ಗೂ ಇಲ್ಲ. ಕಳ್ತ ಇದಾಯ್ತಾ, ಏನಾದ್ರು ಸೋಷಿಯಲ್ ಕ್ರೈಮ್ಸ್ ಆಯ್ತಾ, ಅಷ್ಟೇ. ಅದು ಇದ್ ಮಾಡ್ಬಿಟ್ಟು ಅದಕ್ಕೆ ಅಲ್ವಾ ಸರ್ ಇದ್ ಮಾಡೋದು, FIR ಎಲ್ಲ ಹಾಕ್ಬಿಟ್ಟು ಕೋರ್ಟ್ ಅಲ್ಲೆಲ್ಲ ತನಿಖೆ ಆಗಂತದ್ದು. ಯಾವುದೇ ರೀತಿ ಸೀಸಿಂಗ್ ಪ್ರಕರಣ ಇದ್ರು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, 4 ವೀಲರ್ ಆಟೋ ಯಾವುದೇ ಆಗಿದ್ರು, ಈಗ ನಮ್ ಜನಸಾಮಾನ್ಯರಿಗೇನು ಲೋನ್ ತಗೊಂಡ್ಬಿಟ್ಟಿರ್ತಾರೆ ಆತಂಕ, ಅಯ್ಯೋ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬಿಡ್ತಾರೆ. ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬೇಕಾಗಿದ್ರು ಅವ್ರಿಗೆ ಆದಂತ ಪ್ರೊಸೀಜರ್ಗಳು ಇರ್ತವೆ. ಯಾರು ಯಾಕೆ ಕ್ವಶನ್ ಮಾಡಲ್ಲ ಅಂತಂದ್ರೆ, ನಾವೇ ದುಡ್ಡು ಕಟ್ಟಿರಲ್ಲ, ನಮ್ಗೆ ಒಂದು ಆತಂಕ ಇರ್ತದೆ. ಕ್ವಶನ್ ಮಾಡೋಂತ ತಲೆನೂ ಬರಲ್ಲ, ಕ್ವಶನ್ ಮಾಡೋಂತ ಒಂದು ಬುದ್ಧಿಶಕ್ತಿನೂ ನಮಗ್ ಬರಲ್ಲ. ಏನಾಗುತ್ತೆ, 1 ತಿಂಗಳು ಅಡ್ಜಸ್ಟ್ ಕಟ್ಟಿರಲ್ಲ, 2 ತಿಂಗಳು ಕಟ್ಟಿರಲ್ಲ, ಓಕೆ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಅವ್ರಿಗೆ ಏನೋ ಯಾವ್ದೋ ಅಡ್ಜಸ್ಟ್ಮೆಂಟ್ ಇರುತ್ತೆ, ದುಡ್ಡು ಸಮಸ್ಯೆ ಇರುತ್ತೆ. 2 ತಿಂಗಳು ಕಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಇದ್ದಕ್ಕಿದ್ದಂಗೆ ಮನೆ ಹತ್ರ ಒಂದು 5-6 ಜನ ಗೂಂಡಾಗಳು ಹೊಡ್ಬಂದು ಎತ್ಕೊಂಡು ಹೋಗ್ತಾರಂತೆ. ಅಲ್ಲಿ ಮಾಡಂಗೇ ಇಲ್ಲ. ಸುಪ್ರೀಂ ಕೋರ್ಟ್ ಈಗ ರೀಸೆಂಟ್ ಆಗಿ ಕೂಡ ಆದೇಶ ಮಾಡಿದೆ, ಇವ್ರು ಸೀಸಿಂಗ್ ಪ್ರಕರಣ ಸರ್ RBI ಸ್ಪೆಸಿಫಿಕ್ ಆಗಿ ಗೈಡ್ ಲೈನ್ಸ್ ಹೇಳುತ್ತೆ, ನೀವ್ ಎಲ್ಲೂ ಏಕಾಏಕಿ ಏನು ಮಾಡಕ್ ಸೀಸ್ ಮಾಡಕ್ ಇದಿಲ್ಲ. ಬಟ್ ಈಗ ಏನಂತ ಏಜೆಂಟ್ಗಳು ಹೆಂಗ್ ಮಾಡ್ತಾರೆ ಗೊತ್ತಾ, ಸ್ಪೀಡ್ ಮಾಡ್ಬೇಕು ಪ್ರೊಸೆಸ್ ನ. ಅವ್ರಿಗೆ ಇನ್ಕ್ರಿಮೆಂಟ್, ಟಾಪ್ ಅಪ್, ಅದು ಇದು ಏನೇನೋ ಇಟ್ಟಿರ್ತಾರೆ. ಸೊ ಅವ್ರ ಬೋನಸ್ ಗೋಸ್ಕರ ಏನ್ ಮಾಡ್ತಾರೆ, ಅಡ್ಡ ಹಾಕೋದು ಹಂಗ್ ಮಾಡ್ತಾರೆ. ಬಟ್ ಅದು ಯಾವ್ದೇ ರೀತಿ ಮಾಡೋ ಹಾಗೆ. ಇನ್ನೊಬ್ರು ಫೋನ್ ಮಾಡ್ತಾರೆ, ಅವರು ಗೂಡ್ಸ್ ಗಾಡಿ ತಗೊಂಡಿದ್ದಾರೆ, ಗೂಡ್ಸ್ ಅಲ್ಲಿ ತುಂಬ್ಕೊಂಡು ಹೋಗ್ತಾ ಇದಾರೆ, ಏನೋ ಒಂದು ತರಕಾರಿ ತುಂಬ್ಕೊಂಡು ಹೋಗ್ತಿದ್ರೆ ಅವನ ದಾರಿನಲ್ಲೇ ನಿಲ್ಲಿಸಿ ಹಿಡಿದು ವ್ಯಾನ್ ಕಿತ್ಕೊಂಡು ಹೋಗಿದ್ದಾರೆ.
ಅದು ಅಗೇನ್ ಪೊಲೀಸರು ಸ್ಟೇಷನ್ಗೆ ಹೋದ್ರು ಕೂಡ ಕಂಪ್ಲೇಂಟ್ ಕೊಡ್ತಾರ ಇಮಿಡಿಯೇಟ್ ಆಗಿ. ಸರ್ ಅದೇನಾಗುತ್ತೆ ಅಂದ್ರೆ ಅದಕ್ಕೆ ಇಮಿಡಿಯೇಟ್ ರೆಮಿಡಿ ಪೊಲೀಸರು ಸ್ಪಂದಿಸಲ್ಲ. ಯಾಕಂತಂದ್ರೆ ಅವ್ರಿಗೆ ಸ್ಪಂದಿಸಿದ್ರು FIR ಕ್ರಿಯೇಟ್ ಮಾಡಕ್ ಆಗಲ್ಲ. ಮ್ಯಾಟರ್ ಬಂದು ಸಿವಿಲ್ ಇನ್ ನೇಚರ್. ಇದನ್ನ ನಾವು ಸಣ್ಣ ಪುಟ್ಟ ಆಟೋ ಲೋನು, ಗೂಡ್ಸ್ ಲೋನು ಈ ವ್ಯಾಪಾರಿಗಳೆಲ್ಲ ಅವ್ರ ಜೀವನಕ್ಕೋಸ್ಕರ ದುಡಿತಾ ಇರ್ತಾರೆ. ಈ ಒಂದ್ ಸಣ್ಣ ಇದರಿಂದ ನಮ್ ರಿಟ್ ಹಾಕೊಂಡು ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತಂದ್ರು ಬಿಗ್ ಲಾಸ್, ಮನಿ ಲಾಸ್ ಇವ್ರಿಗೇನೆ. ಯಾಕಂತಂದ್ರೆ ಮಿನಿಮಮ್ ನಾವು ಏನೇ ಆಗ್ಲಿ ಒಂದ್ 4 ಜನ ಬುದ್ಧಿ ಬರ್ಲಿಲ್ಲ ಅಂದ್ರೂ ಆಗಲ್ಲ. ಇವೆಲ್ಲ ಎಷ್ಟು ಜನ ಹಿಂಸೆ ಅನುಭವಿಸಿದ್ರೆ ಗೊತ್ತಾ? ಸರ್ಕಾರಿ ಅಧಿಕಾರಿಗಳೇ ಸರಿಯಾದ ಟೈಮ್ಗೆ ಸಂಬಳ ಬಂದ್ರು ಕೂಡ ಏನೋ ಸಮಸ್ಯೆಗಳಿಂದ ಏಮೇ ಕಟ್ಟಕ್ಕಾಗಲ್ಲ 1-2 ತಿಂಗಳು. ಅಂತದ್ರಲ್ಲಿ ಪಾಪ ರೈತರುಗಳದೆಲ್ಲ ಏನು ಸರ್. ಈಗ ಸುಗ್ರೀವಾಜ್ಞೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಏನಂತ ಮನೆ ಮುಂದೆ ಹೋಗಂಗಿಲ್ಲ ಅಂತ. ಆದ್ರೂ ಹೋಗ್ತಾರೆ. ಸುಮಾರು ಜನ ನನಗೂ ಫೋನ್ ಮಾಡಿ ಸರ್ ಮನೆ ಮುಂದೆ ಬರ್ತಿದ್ದಾರೆ ಏನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ತಗೊಳಲ್ಲ. ಇದು ನೋಡಪ್ಪ ತಗೊಳಕ್ ಬರೋದಿಲ್ಲ. ಈ ತರ ಆದಾಗ ಎಲ್ರಿಗೂ ಕಾನೂನಿನ ಅರಿವು ಇರುತ್ತದೆ ಅಂತಾನು ಹೇಳಕ್ಕಾಗಲ್ಲ. ಆಮೇಲೆ ಇದ್ರೂ ಸಹ ಅದನ್ನ ಫೇಸ್ ಮಾಡೋ ಕೌಶಲ್ಯತೆ ಇರುತ್ತೆ ಅಂತಾನು ನಾವ್ ಹೇಳಕ್ಕಾಗಲ್ಲ. ನಾವ್ ಎಷ್ಟು ನಾವ್ ತಿಳ್ಕೊಂಡು ಇದ್ರ ಫೀಲ್ಡ್ ಅಲ್ಲಿ ನಾವ್ ಇರ್ತೀವಿ ಅಷ್ಟು ನಮ್ ಸೇಫ್ಟಿ. ಈಗ ನಾನು ಒಂದು ವೆಹಿಕಲ್ ತಗೊಂಡಿದ್ದೀನಿ, ಇಮಿಡಿಯೇಟ್ ಆಗಿ ಸೀಸನ್ ಬಂದ, ನಾನು ಏನ್ ಕೇಳ್ಬೇಕು ಅವ್ರ ಹತ್ರ? ಸೀಸಿಂಗ್ ಬಂದ್ರೆ ನೋಟಿಸ್ ಕೊಟ್ಟಿದ್ಯಪ್ಪ, ನಮಗ್ ನೋಟಿಸ್ ಸರ್ವ್ ಮಾಡಿ 2 ನೋಟಿಸ್ ಕೊಡ್ತಾನೆ. ಒಂದು ಡಿಮಾಂಡ್ ನೋಟಿಸ್, ಒಂದು ಪೊಸಿಷನ್ ನೋಟಿಸ್. ಎಷ್ಟು ದಿನ ಆದ್ಮೇಲೆ ಕೊಡ್ಬೇಕು ಅದನ್ನ? 30 days ಅಲ್ಲಿ ಒಂದು ಡಿಮಾಂಡ್ ನೋಟಿಸ್, ಒಂದ್ ಕಂತಿಗೆ ಡಿಮಾಂಡ್ ನೋಟಿಸ್. ಇನ್ನ 2 ಕಂತಿಗೆನೆ 2 ಕಂತ್ ಕಟ್ಟಿಲ್ಲ ಅಂತಂದ್ರೆ 2 ಸ್ವಲ್ಪ ಕಾನ್ಸಿಕ್ವೆಂಟ್ ಇನ್ಸ್ಟಾಲ್ಮೆಂಟ್ಸ್ ಗೆ ಪೊಸಿಷನ್ ನೋಟಿಸ್, ನಿಮ್ ಗಾಡಿ ಪೊಸಿಷನ್ ತಗೋತಾ ಇದೀವಿ ಅಂತ ರಿಮೈಂಡ್ ಮಾಡತ್ತಾರ. ಅದಾದ್ಮೇಲೂ ಆಗಿಲ್ಲ ಅಂತಂದ್ರೆ ಅವರು ಕೋರ್ಟ್ ಇಂದ ಅಟ್ಯಾಚ್ಮೆಂಟ್ ತರ್ತಾರೆ. ಅದು ಯಾವತ್ತು ರೂಲ್ಸ್ ಇರೋದು ಹಂಗೆ. ಒಂದು ಆಟೋ ಆಗ್ಲಿ, ಒಂದು ಕಾರ್ ಆಗ್ಲಿ, ಒಂದು ಬೈಕ್ ಆಗ್ಲಿ, ಒಂದು ಮೋಟರ್ ವೆಹಿಕಲ್ ಆಗ್ಲಿ, ಎಲ್ಲ ರೂಲ್ಸ್ ಇರೋದೇ ಹಂಗೆ. ಬಟ್ ಯಾರು ಅದನ್ನ ಫಾಲೋ ಮಾಡಲ್ಲ. ಅಂದ್ರೆ ಮಾಡ್ತಾರೆ ಎಲ್ಲ ಅಂತಲ್ಲ, ಅನೇಕರು ಮಾಡಲ್ಲ. ತುಂಬಾ ಅಂದ್ರೆ ತುಂಬಾ ಲಿಮಿಟೆಡ್. 2 ತಿಂಗಳಿಗೆ 2 ನೋಟಿಸ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕಾನೂನು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಅಟ್ಯಾಚ್ಮೆಂಟ್ ಅಂದ್ರೆ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಅವ್ರ ಕಂಪನಿಯವರು ಕೋರ್ಟ್ಗೆ ಹೋಗ್ಬೇಕು. ಗಾಡಿನ ಸೀಸ್ ಮಾಡಿಸ್ತಾ ಇದ್ದೀವಿ ಲೆಟರ್ ಕೊಟ್ಟು ಇಶ್ಯೂ ಮಾಡಿ ಡೈರೆಕ್ಷನ್ 3 ತಿಂಗಳಾಗುತ್ತೆ. ಕೋರ್ಟ್ ಕಮಿಷನರ್ 3 ತಿಂಗಳಾಗುತ್ತೆ. ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡ್ತಾರೆ. ಕೋರ್ಟ್ ಕಮಿಷನರ್ ಬಂದು ಅದಕ್ಕೆ ಸೀಜರ್ ತರ್ತಾರೆ. ಸೀಜರ್ ತಂದಾಗ ಏನಾಗತ್ತೆ, ಸೀಸಿಂಗ್ ಅವಾಗ ಮಾಡ್ಬೋದು. ಏನಾದ್ರು ತಡೆ ಮಾಡಿದ್ರೆ ಪೊಲೀಸರು ಜ್ಯೂರಿಸ್ಡಿಕ್ಷನಲ್ ಪೊಲೀಸರು ಸಪೋರ್ಟ್ ಮಾಡ್ಬೋದು, ಅಥವಾ ಮತ್ತೊಂದು ಕಾನೂನು ಇರ್ತದೆ, ಹೆಂಗೆ ಹೋದ್ರು ಸೀಸ್ ಆಗುತ್ತೆ. ಸೀಸ್ ಆದ್ಮೇಲೆ ಅವರಿಗೆ ಮತ್ತೆ ಒಂದು ಆಕ್ಷನ್ಗೆ ಹಾಕ್ತಾರೆ. ಕಾರ್ನ ಈ ಆಕ್ಷನ್ ಅಂತ ಹಾಕ್ತಾರೆ. ಅದಕ್ಕೊಂದು ವೆಬ್ಸೈಟ್ ಇದೆ. ಅವಾಗ ನಿಮ್ಗೊಂದು ನೋಟಿಸ್ ಕೊಡ್ತಾರೆ, ಮತ್ತೆ ಈ ಆಕ್ಷನ್ ಅಲ್ಲಿ ಮಾಡ್ಬಿಡ್ತಾ ಇದೀವಿ, ಮತ್ತೆ ನಿಮ್ ಗಾಡಿನ ಬಿಡಿಸ್ಕೊಳಕ್ಕೂ ಮತ್ತೊಂದು ಆಪ್ಷನ್ ಇರುತ್ತೆ. ಅದಲ್ಲೂ ನಾವು ಹೋಗ್ಲಿಲ್ವಾ, ಈ ಆಕ್ಷನ್ ಅಲ್ಲಿ ಅರ್ನೆಸ್ಟ್ ಬಿಡ್ ಅಮೌಂಟ್ ಅನ್ಬಿಟ್ಟು, ಅರ್ನೆಸ್ಟ್ ಡೆಪಾಸಿಟ್ ಅನ್ಬಿಟ್ಟು ಒಂದು 15% ಅಷ್ಟು, ಈಗ 8 ಲಕ್ಷ ಅಂತಂದ್ರೆ ಒಂದು 15% ಕಟ್ಬಿಟ್ಟು ರಿಸರ್ವ್ ಮಾಡ್ಕೊಂಡು ಇನ್ ಮಿಕ್ಕಿದ್ನ ಕಟ್ಬಿಟ್ಟು ಗಾಡಿನ ಪರ್ಚೇಸ್ ಮಾಡ್ಬಿಡ್ತಾರೆ ಈ ಆಪ್ಷನ್ ಅಲ್ಲಿ. ಇದು ಪ್ರೋಸೆಸ್, ಇದು ಪ್ರೋಸೆಸ್. ಬಟ್ ಏನಾಗಿದೆ ಇಲ್ಲಿ ಎಲ್ಲಾರು ಈ ನಮ್ ಯಾವ್ದು ಕಾನೂನು ವ್ಯವಸ್ಥೆ ಸರಿ ಇಲ್ದಿರೋದ್ರಿಂದ ಈ ಒಂದು ಸೀಸಿಂಗ್ ಪ್ರಕರಣದಲ್ಲಿ ಹೆಂಗ್ ಬೇಕಂಗ್ ನುಗ್ತಾರೆ, ಯಾವ ತರ ಬೇಕಂಗೆ ಅವ್ರು ಇಚ್ಛೆ ಅನುಸಾರ ಹೆಂಗ್ ಬೇಕಂಗ್ ಮಾಡ್ಕೊಂಡು ಸೀಸಿಂಗ್ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದು ಕಾನೂನು ಬಾಹಿರ, ಕಾನೂನು ಉಲ್ಲಂಘನೆ, ಅಲ್ಟ್ರಾ ವೈರಸ್. ಈಗ ನೀವು ಹೇಳಿದೆ ಒಂದು 30,000 50,000 ಲೋನ್ ತಗೊಂಡಿರ್ತಾರೆ, ಆಕ್ಚುಲಿ ಗಾಡಿ 2 ವೀಲರ್ ಯಾವ್ದೋ ತಗೊಂಡಿರ್ತಾರೆ. ಈ ತರ ಎಲ್ಲ ಇಲಿಗಲ್ ಆಕ್ಟಿವಿಟೀಸ್ ಅವ್ರು ರೌಡಿಸಮ್ಗೆಲ್ಲ ಮಾಡಿದಾಗ ಅವ್ರು ಕೋರ್ಟ್ ಹೋಗಕ್ಕಾಗಲ್ವಲ್ಲ, ಏನ್ ಮಾಡೋದು ನೆಕ್ಸ್ಟ್? ಸರ್ ಈಗ ಸೀಸ್ ಮಾಡ್ಬಿಟ್ರೆ ಅವ್ರು ನೆಕ್ಸ್ಟ್ ಅದ್ ಹೇಳದ್ನಲ್ಲ, ಇದು ಸೀಸ್ ಮಾಡ್ಬಿಟ್ಟ ಬಂದಾಗ ಸೀಸಿಂಗ್ ಗೆ ನೋಡ್ಕೊಳ್ಳೋದಕ್ಕೂ ಬರೀ ಪವರ್ ಕೊಡಕ್ಕೆ ಅಧಿಕಾರ ಇದೆ. ಯಾರು CJM ಕೋರ್ಟ್ಸ್ಗೆ, ಸೀನಿಯರ್ ಡಿವಿಷನ್ಗೆ. ಇದನ್ನ ಸೀಸಿಂಗ್ ಪ್ರಕರಣ ಟ್ರೈ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇದಕ್ಕೆ ಡೈರೆಕ್ಟ್ ಬರೋದೇ DRT ಮತ್ತೆ ಹೈಕೋರ್ಟ್. ಮೂವಬಲ್ ಏನಾದ್ರು ಆಮೇಲೆ ಈಗ ಲೋನ್ ತಗೊಂಡಿರ್ತಾರೆ, ಹೇಳ್ತಾರೆ ಸೀಸಿಂಗ್ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಅವಾಗ ನಾಲೆಡ್ಜ್ ಬಂದಿರುತ್ತೆ. ಅವ್ನು ಪ್ರಶ್ನೆ ಮಾಡ್ತಾನೆ, ಏನ್ ಕಾನೂನು ಇದೆ ಸೀಸಿಂಗ್ ಮಾಡೋದಕ್ಕೆ, ಅಥವಾ RBI ರೂಲ್ಸ್ ಏನಿದೆ ಅಂತ ಅವ್ನು ಕೇಳ್ತಾನೆ. ಅದು ಕೇಳ್ಬೋದು, ಅವನು 100% ಕೇಳ್ಬೋದು. ಈಗ ಒಂದು FIR ಹಾಕ್ಬಿಟ್ರೆ ನಿಮ್ಮ ಮೇಲೆ, ಪೊಲೀಸರು ನಿಮ್ಮ ಮೇಲೆ FIR ಹಾಕಿದ್ರು ಅಂತ ಇಟ್ಕೊಳ್ಳಿ, ಅವ್ರು ಪೊಲೀಸವ್ರ ಕರ್ತವ್ಯ ಯಾವ ಕಾನೂನಲ್ಲಿ ಯಾವ ಸೆಕ್ಷನ್ ಅಲ್ಲಿ ನಿಮ್ಮ ಮೇಲೆ FIR ಮಾಡಿದ್ರಿ ಅಂತ ತಿಳಿಸೋದು ಒಂದು ಅವ್ರು ತಿಳ್ಕೊಳ್ಳೋದು ರೈಟ್ ಇರ್ತದೆ ಅಕ್ಯೂಸ್ಡ್. ಅದೇ ತರ ಇದ್ರಲ್ಲೂ ಅಷ್ಟೇ, ಯಾವುದೇ ಒಂದು ಕಾನೂನು ಇಲ್ಲದಾದ್ರೆ ನಮ್ಮ ಮೇಲೆ ಅಕ್ಯೂಸೇಷನ್ಸ್ ಅಲಿಗೇಷನ್ಸ್ ಮಾಡಿದಾಗ ಹಿಂಗ್ ಕಟ್ಟಿ ಅಂತಂದಾಗ ತಿಳಿಸ್ಲೇಬೇಕು. ಅಥವಾ ನಾನು ಸೀಸ್ ಮಾಡಕ್ ಬಂದಿದ್ದೀನಿ ಅಂತಂದಾಗ ನಾವು ಶೋಕಾಸ್ ಮಾಡ್ಲೇಬೇಕು, ಕೇಳೋ ಅಧಿಕಾರನೂ ಇರ್ತದೆ. ಹಾಗಾದ್ರೆ ಈಗ ಸೀಸಿಂಗ್ಗೆ ಬಂದಂತವ್ರಿಗೆ, ಸೊ ಈಗ ವೆಹಿಕಲ್ ತಗೊಂಡಂತವ್ರಿಗೆ ಅವ್ರಿಗೆ ಏನ್ ಹೇಳ್ತೀರಿ? ಈಗ ವೆಹಿಕಲ್ ತಗೊಂಡಿದ್ದೆ ನಾನು, ಸೀಸಿಂಗ್ ಯಾರೋ ಕಳಿಸ್ತೀನಿ ಅಂತ ಹೇಳ್ತಾನೆ, ಬರೀ ಧಮಕಿ ಆಗ್ತಾನೆ, ಯಾವ ನೋಟಿಸ್ ಇಲ್ಲ. ಯಾವ ನೋಟಿಸ್ ಅದು ಇನ್ನೊಂದು ಹೇಳ್ಬಿಡ್ತೀನಿ, ಯಾವ ನೋಟಿಸ್ ಕೂಡ ಕೊಡದೆ ಸೀಸ್ ಮಾಡ್ತೀನಿ ಅಂತ ಕೀ ತಗೊಂಡ್ಬರ್ತಾರಂತ. ಅಲ್ಲ, ಅದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರಿ ಇಲ್ಲಿ ನನಗ್ ಗೊತ್ತಿರೋ ಈಗ ಸ್ವಲ್ಪ ಜನ ಸ್ವಲ್ಪ NBFCs ಎಲ್ಲ ಟ್ರೈನ್ಡ್ ಆಗಿ ಈಗ ಯಾರು ಕೀಗಳನ್ನ ತಗೋತಿಲ್ಲ. ಅಂದ್ರೆ ಈಗ ಬರ್ತಾರ, ನನಗ್ ಗೊತ್ತಿರೋ ನಾನೇ ಒಂದ್ 3-4 ಜನ ಕೇಳ್ದೆ, ಹೊಸ ಲೋನ್ ಆದಾಗ ಯಾರು ಕೀಗಳನ್ನ ಸ್ಪೇರ್ ಕೀಗಳನ್ನ ಮುಂಚೆ ತಗೊಂಡ್ಬಿಡೋರು, ಈಗ ಯಾರು ತಗೊಳ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಸ್ವಲ್ಪ
ಲೀಗಲ್ ಅಡ್ವೈಸರ್ಸ್ ಅಂತ ಕಂಪ್ನಿಯಲ್ಲಿ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ನಾವು ಕೋರ್ಟಲ್ಲಿ ಹೋಗೋಣ ಅಂತ. ಯಾವ್ದು ಪ್ರೈವೇಟ್ ಫೈನಾನ್ಸ್ ಗಳೇ ತಗೋತಿಲ್ಲ ಈಗ, ಒಂದೊಂದು ಎಲ್ಲೂ ಅಲ್ಲ. ನೀವು ಗಾಡಿ ತಗೊಂಡಾಗ ಕಟ್ಟಕ್ ಆಗದೆ ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಎದುರು ಅವಶ್ಯಕತೆ ಇಲ್ಲ, ಕಟ್ಲೇಬೇಕು, ಇವತ್ತಲ್ಲ ನಾಳೆ ಕಟ್ಲೇಬೇಕು. ಸೀಸ್ ಮಾಡ್ತಾರೆ ಅಂತಂದಾಗ ಕಾನೂನ್ನ ಫಾಲೋ ಮಾಡ್ಬೇಕು. ಎಲ್ಲ ನೀವ್ ಏನ್ ತಿಳ್ಕೊಳ್ಳಿಲ್ಲ ಅಂತಂದ್ರು, ನೀನ್ ಏನಪ್ಪ ತಂದಿದ್ಯಾ, ನೀನ್ ಯಾರು, ನೀನ್ ಏನ್ ತಂದಿದ್ಯಾ ಸೀಸಿಂಗ್ಗೆ. ಆಮೇಲೆ ಅವ್ರ ಐಡಿ ಕಾರ್ಡ್ಗಳು ಇರಲ್ಲ, ಐಡಿ ಕಾರ್ಡ್ ತೋರಿಸಿದ್ರೆ ಜಗಳ ಮಾಡೋದು. ಆಮೇಲೆ ಅಕ್ಕಪಕ್ಕದಲ್ಲಿ ಬೀದಿನ ನಿಂತ್ಕೊಂಡು ಜಗಳ ಮಾಡಿದಾಗ ಮರ್ಯಾದೆ ಹೋಗುತ್ತೆ, ಮರ್ಯಾದೆ ಪ್ರಶ್ನೆ ಅದು. ಅದನ್ನ ಮಾಡಂಗೇ ಇಲ್ಲ. ಅವರು ಜಗಳ ಮಾಡುವಂತ ಪ್ರಕ್ರಿಯೆ ಅಪೋಸ್ ಮಾಡಿದ್ರ ಅದಕ್ಕೆ ಅವ್ರು ಆರ್ಡರ್ ತರಬೇಕು. ಜಗಳ ಆಗತ್ತೆ, ಡ್ಯೂಟಿ ಆಗತ್ತೆ, ಕ್ರೈಮ್ ನಡಿಬಾರ್ದು ಅಂತಾನೆ ಕೋರ್ಟ್ ಇರೋದು. ಇವರು ಅಲ್ಲಿ ಬಲವಂತವಾಗಿ ಕಿತ್ಕೊಳಕ್ ಬಂದ್ರೆ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಅದನ್ನೆಲ್ಲ ಒಂದು ಹೆಂಗೆ ಅಂದ್ರೆ ಈಗ ಎಲ್ಲಾರ ಹತ್ರ ಮೊಬೈಲ್ ಇರೋದ್ರಿಂದ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಮ್ಯಾಟರ್ ಆಫ್ ಎವಿಡೆನ್ಸ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಅದು ರಿಸ್ಕ್ ಆಗುತ್ತೆ. ಸೊ ನಾನು ಅನೇಕರಿಗೆ ಹೇಳ್ತಾ ಇರ್ತೀನಿ, ನೀವು ಬಂದ ತಕ್ಷಣ ನಿಮ್ಮ ದೊಡ್ಡ ಸಾಕ್ಷಿ ಅಂತಂದ್ರೆ ನಿಮ್ಮ ಫೋನ್. ಪ್ರತಿಯೊಬ್ಬರ ಕಡೆ ಸ್ಮಾರ್ಟ್ ಫೋನ್ ಇದೆ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ರೆಕಾರ್ಡ್ ಆಗೇ ಆಗುತ್ತೆ. ದಯವಿಟ್ಟು ನಿಮ್ಗೆ ಎಲ್ಲೋ ಒಂದು ಕಡೆ ಇಲ್ಲಿಗಲ್ ಆಗ್ತಿದೆ ಅಂತಂದಾಗ, ನಿಮಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ದರ್ಪ ತೋರಿಸಿದ್ದಾರೆ, ನಿಮ್ಗೆ ಕೊಟ್ಟಂಥ ದುಡ್ಡನ್ನ ಇಲ್ಲಿಗೆಲ್ಲ ಕಿತ್ಕೊಳಕ್ ಬರ್ತೀರಿ ಅಂತಂದಾಗ, ಸೀಸ್ ಮಾಡ್ತಿರಂದಾಗ, ನೀವು ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ನಮ್ಗೆ ಕಳಿಸ್ಕೊಡಿ. ಇಲ್ಲಾಂದ್ರೆ ನೀವೇ ಇಟ್ಕೊಳ್ಳೋದು, ನಿಮಗೂ ಕೂಡ ಸಾಕ್ಷಿಗಳು ಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಈ ವಿಡಿಯೋಗಳು ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೋ ನೆಕ್ಸ್ಟ್ ಕಾನೂನುಗಳು ಶುರುವಾಗುತ್ತೆ. ಎಲ್ಲಿವರೆಗೂ ಪಬ್ಲಿಸಿಟಿ ಆಗೋರು ಅಲ್ಲಿವರೆಗೂ ಕೂಡ ಕಾನೂನುಗಳು ಆಗಲ್ಲ ಕೆಲವೊಂದು ಕಡೆ ಅಲ್ವಾ. ಹಾಗಾಗಿ ನನಗೆ ಯಾರ್ಯಾರು ಕಾಲ್ ಮಾಡಿದ್ರು ಎಲ್ಲರೂ ಕೂಡ ನೇರವಾಗಿ ಹೇಳ್ತಿದ್ದೀನಿ, ಇಮಿಡಿಯೇಟ್ ಆಗಿ ಬಂದು ಸೀಸ್ ಮಾಡ್ತೀನಿ ಅದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಅಡ್ವೊಕೇಟ್ ಹೇಳಿದರೆ, ಸೊ ಮೈಸೂರು ಅಡ್ವೊಕೇಟು ತಾವೆಲ್ಲ ನೋಡಿರ್ತೀರಿ, ಇಮಿಡಿಯೇಟ್ ಆಗಿ ಸೀಸ್ ಮಾಡೋಂಥ ಅವಕಾಶ ಇಲ್ಲ, ಯಾರೂ ಕೂಡ ಇಲ್ಲ. ನೋಟಿಸ್ ಇಶ್ಯೂ ಮಾಡಲೇಬೇಕು. ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ನೀವು ಅಷ್ಟೊತ್ತಿಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಹಣ ಕಟ್ಟಿ. ಏಕಾಏಕಿ ಸೀಸ್ ಮಾಡೋಂಥ ಅವಕಾಶ ಯಾರೂ ಇಲ್ಲ. ಸೀಸಿಂಗ್ ಲೆಟರ್ ಕೋರ್ಟಿಂದನೇ ಬರಬೇಕು. ಬಂದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಪೊಲೀಸ್ನವರು ಅಲ್ಲ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಸರ್ ಪೊಲೀಸ್ ಸ್ಟೇಷನ್ ಹೋದ್ರು ಹೋಗ್ಬೋದು, ಇಲ್ಲ ಅಂತಂದ್ರೆ ಇವರೇ ತರ್ಬೋದು. ಇವ್ರಿಗೆ ಕೆಪಾಸಿಟಿ ಇದ್ರೆ ಸೀಸ್ ಮಾಡಕ್ಕೆ ಇವರೇ ಮಾಡ್ಬೋದು. ಇಲ್ಲ ಇವರು ಮೈಲ್ಡ್ ಆಗಿದ್ರೆ ಅದು ಕೋರ್ಟಿಂದನೇ ಬರಬೇಕು. ಓಕೆ, ಈಗ ಕೆಲವರು ಹಳ್ಳಿಯವರಿಗೆ ಗೊತ್ತಾಗಲ್ಲ, ಕೆಲವರು ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಬಂದು ನೋಡ್ತಾರೆ, ಸೀಸ್ ಮಾಡ್ಬಿಡ್ತಾರೆ. ಇಂಗ್ಲಿಷ್ ಅಲ್ಲೆಲ್ಲ ಇರುತ್ತೆ, ಕೊಡಕ್ಕಷ್ಟೇ ಪ್ರಾವಿಷನ್. ಕಿತ್ಕೊಂಬೇಕಾದ್ರೆ ಕೋರ್ಟೇ ಮುಖ್ಯ. ಕೊಡಕ್ಕೆ ಪ್ರಾವಿಷನ್ ಬ್ಯಾಂಕ್ ಬಿಟ್ರೆ ಕೊಟ್ಟ ತಗೊಳ್ಬೇಕಾದ್ರೆ ಅದು ಪ್ರೋಸೆಸ್ ಇರ್ತದೆ. ಓಕೆ ಸರಿ. ಈಗ ಸೀಸಿಂಗ್ ಯಾರಾದರೂ ಬಂತು ಅಂದರೆ ನೀವು ನನ್ನ ನಂಬರ್ಗೆ ಸ್ಕ್ರೀನಲ್ಲಿ ಬರ್ತಾ ಇದೆ, ಎಲ್ಲರೂ ಕೂಡ ನೋಡಿದರೆ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೀಸಿಂಗ್ ಲೆಟರ್ ಕೂಡ ನನಗೂ ಕೂಡ ಕಳಿಸಿದೆ, ಲೀಗಲ್ ಇಲ್ಲಿಗಲ್ಲ ಅದನ್ನು ಕೂಡ ಹೇಳ್ತೀವಿ. ಕೆಲವೊಂದ್ಸಲ ಇವರೇ ಟೈಪ್ ಮಾಡ್ಕೊಂಡು ಬರ್ತಿದ್ದಾರಂತೆ ಲೆಟರ್ಗಳು, ಕೋರ್ಟಿಂದ ಬರೋದೇ ಇಲ್ವ ಅಂತ ಇವರೇ ಟೈಪ್ ಮಾಡ್ಕೊಂಡ್ ಬರ್ತಾರಂತೆ. ಅದು ಆ ತರ ವೆರಿಫೈ ಮಾಡ್ಬೋದು. ಹಂಗಿತ್ತೆ ಅಂದ್ರೆ ಎಲ್ಲದಕ್ಕೂ ಒಂದೊಂದು ಕೇಸ್ ನಂಬರ್ ಅಂತ ಐಡಿ ರೆಫರೆನ್ಸ್ ನಂಬರ್ ಅಂತ ಇರ್ತದೆ. ಹಂಗ್ ಮಾಡಿದ್ರೆ ಸರ್ ಅದು ದೊಡ್ಡ ಅಫೆನ್ಸ್. ಅವ್ರ ಮೇಲೆ ಕೋರ್ಟ್ ಆತರ ಎಲ್ಲ ಫ್ರಾಡ್ ಮಾಡ್ತು ಅಂತಂದ್ರೆ ಹೋಯ್ತದೆ ಕೆಲಸ. ನೋಡಿದಲ್ಲ ಈ ಎಪಿಸೋಡ್ ನಲ್ಲಿ ನೀವು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ರಿತಿಕ್ ಗೌಡ ಅವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ, ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಮತ್ತಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾನೆ ಇರ್ತೀರಿ, ಯಾವುದು ಕೂಡ ಸೊಲ್ಯೂಷನ್ ಆಗಲ್ಲ. ಅಟ್ಲೀಸ್ಟ್ ನಿಮ್ಗೆ ತುಂಬ ಸಮಸ್ಯೆ ಆಗಿದೆಯಾ, ಅಡ್ವೊಕೇಟ್ ಭೇಟಿ ಮಾಡಿ, ಅವ್ರು ಹೇಳ್ತಿದ್ದಾರೆ ಅಷ್ಟೇ. ತುಂಬ ಫೀಸ್ ತಗೊಳ್ಳಲ್ಲ, ಕನ್ಸಲ್ಟೆನ್ಸಿಗೆ ತಗೊಳ್ಳಲ್ಲ, ನಿಮ್ಗೆ ಏನು ಬೇಕಾದ್ರೆ ಗೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಏನು ಸರ್ ಟಿ ವಿಲಿ ಬಂದ್ಬಿಡ್ತು ಮೆಸೇಜ್, ನೀವು ನಮಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ, ಎಲ್ಲ ಫೋನಲ್ಲೇ ಆಗ್ಬಿಡ್ಬೇಕು ನಿಮಗೆ. ಅಲ್ಲ ರೀ, ನಿಮಗೆ ತೊಂದರೆ ಆಗಿದೆ, ಯಾರ ಮೇಲೆ ಸಿಟ್ಟು ಕೇಳಬೇಕಾಗಿತ್ತು ನೀವು? ನಿಮಗೋಸ್ಕರ ನ್ಯಾಯ ಕೊಡ್ಸೋಕೆ ನಿಂತಿದ್ವಲ್ಲ, ನಮ್ಮ ಮೇಲೆ ಸಿಟ್ಟು ಕೇಳ್ತೀರಾ ನೀವು? 5 ನಿಮಿಷ ಫೋನ್ ತೆಗಿಲಿಲ್ಲ ಅಂದ್ರೆ ಯಾಕೆ ಸರ್ ಫೋನ್ ತೆಗಿದಲ್ಲ ನೀವು ಅಂತ ಕೇಳ್ತೀರಿ. ನೀವು ಈ ಸಿಟ್ಟನ್ನ 2,000 ರೂಪಾಯಿ ಇಸ್ಕೊಂಡು ಓಟ್ ಹಾಕಿ ನಿಮ್ಮ ದೌರ್ಜನ್ಯಕ್ಕೆ ಒಳಪಡ್ಕೊಳ್ಳೋ ಥರ ಮಾಡೋದಲ್ಲ, ಅವ್ರ ಮೇಲೆ ತೋರಿಸಿ ಈ ಸಿಟ್ಟನ್ನು. ನಮ್ಮಲ್ಲೆಲ್ಲ ಫ್ರೀಯಾಗಿ ಸರ್ವಿಸ್ ಮಾಡ್ತಿರೋಂಥವ್ರು, ಅದೇ ಯಾವುದೇ ಸುದ್ದಿಗೆ ದುಡ್ಡು ತೊಗೊಳ್ಳಲ್ಲ ಅಂತ ಮೊದಲೇ ಅನೌನ್ಸ್ ಮಾಡಿದ್ದೀರಿ. ಫ್ರೀಯಾಗಿ ನಾವು ಮಾಡ್ತಿರೋಂಥ ಸುದ್ದಿಗಳಿದು ನಿಮ್ಗಳಿಗೋಸ್ಕರನೇ ಅಲ್ವಾ. ಸೊ ಫೈನಲ್ ಆಗಿ ಹೇಳ್ತೀನಿ, ಸೀಸಿಂಗ್ ಅಂತ ಬಂತು ಅಂದರೆ ಅದು ಕೋರ್ಟಿಂದನೇ ನೋಟಿಸ್ ಬರಬೇಕು, ಇಲ್ಲ ಇವರೇ ತರಬೇಕು, ಬಟ್ ಕೋರ್ಟಿಂದನೇ ನೋಟಿಸ್ ಬರಬೇಕು. ನೀವೇ ಏನೇ ಕೊರೆಯಿಸಿದ್ರು ನಮಗೊಂದು ಮೆಸೇಜ್ ಕೂಡ ಹಾಕ್ಬೋದು, ಇಲ್ಲ ಕಾಲ್ ಕೂಡ ಮಾಡ್ಬೋದು. ನಿಮ್ದು 100%. ಎಸ್, ಇದು ರೈಟ್ ನ್ಯೂಸಲ್ಲಿ ನಾನು ಶ್ರೀ. ಇದು ರೈಟ್ ನ್ಯೂಸ್.